ಮುಡಾದಲ್ಲಿ 50-50 ಅನುಪಾತದಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಗೂ ಕೂಡ 50-50 ಅನುಪಾತದಲ್ಲಿ ಭೂಮಿ ಸಿಕ್ಕಿದೆ ಅನ್ನುವಂಥ ಒಂದು ವಿಚಾರ ಈಗ ಸಾಕಷ್ಟು ಒಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. 1997ರಲ್ಲಿ ಪ್ರಾಧಿಕಾರ ವಶಕ್ಕೆ ಪಡೆದಿದ್ದಂಥ ಒಂದು ಭೂಮಿಗೆ ಅದನ್ನು 2021ರಲ್ಲಿ ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಜಮೀನು ಕೊಟ್ಟಿರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಹೇಳ್ತಾ ಇವೆ. ಮುಡಾ ನೋಟಿಫೈ ಮಾಡಿ ಕೈ ಬಿಟ್ಟಿದ್ದಂಥ ಭೂಮಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ ನೀಡಿರುವಂಥ ಒಂದು ಪರಿಹಾರದ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದಿದೆ. 1997ರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನು ಅಷ್ಟು ಭೂಮಿಯನ್ನು ಮುಡಾದಿಂದ ನೋಟಿಫೈ ಮಾಡಲಾಗಿತ್ತು. ಅಲ್ಲಿ ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೋಸ್ಕರ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿತ್ತು. 3,24,700 ರೂಪಾಯಿ ವೈಯಕ್ತಿಕ ಅವಾರ್ಡ್ ಕೂಡ ನೀಡಲಾಗಿತ್ತು ಇದಕ್ಕೆ. ಅದಾದ ನಂತರ 18/5/1998ರಲ್ಲಿ ಭೂಸ್ವಾಧೀನದಿಂದ ಅದನ್ನು ಕೈಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ರೀತಿ ಲೇಔಟ್ ಆಗೋದು ಬೇಡ ಅನ್ನುವಂಥದ್ರ ಬಗ್ಗೆ ಅದನ್ನು ಮತ್ತೆ ವಾಪಸ್ ಕೈಬಿಟ್ರು. ಆದರೂ ಕೂಡ ಮುಡಾ ಅದೇ ಭೂಮಿಯನ್ನು ಬಳಸ್ಕೊಂಡಿದ್ದಕ್ಕಾಗಿ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ರು ಸಿಎಂ ಪತ್ನಿ ಪಾರ್ವತಿಯವರು. ಅಂದರೆ ಆ ಒಂದು ಜಾಗವನ್ನು ಈಗ ನೀವು ನೋಟಿಫೈ ಮಾಡಿ ಅದನ್ನು ಡಿನೋಟಿಫೈ ಆದಮೇಲೂ ಕೂಡ ಅದಕ್ಕೆ ಬದಲಿ ನಿವೇಶನ ನಮಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಅರ್ಜಿ ಹಾಕಿದ್ರು. ಯಾವಾಗ 23/6/2014ರಲ್ಲಿ ಮುಡಾಗೆ ಬದಲಿ ನಿವೇಶನಕ್ಕಾಗಿ ಒಂದು ಪತ್ರವನ್ನು ಬರೀತಾರೆ ಸಿಎಂ ಅವರ ಪತ್ನಿ, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು. ಭೂಸ್ವಾಧೀನ ಪಡಿಸ್ಕೊಳ್ಳದೆ ಪ್ರಾಧಿಕಾರ ಬಳಸ್ಕೊಂಡಿರುವಂಥ ಒಂದು ಭೂಮಿಗೆ ಬದಲಿ ಜಾಗ ಕೊಡಬೇಕು ಅಂಥೇಳಿ ಅವರು ಅರ್ಜಿ ಹಾಕ್ತಾರೆ ಪಾರ್ವತಿಯವರು. ಆಗ 15/12/2017ರಿಂದ 30/12/2017ರಂದು ನಡೆದಂಥ ಪ್ರಾಧಿಕಾರದ ಸಭೆಯಲ್ಲಿ ಅರ್ಜಿದಾರರ ಭೂಮಿಗೆ ಸಮನಾಗಿ ಅಭಿವೃದ್ಧಿ ಪಡಿಸದೇ ಇರುವಂತಹ ಒಂದು ಜಮೀನನ್ನು ನೀಡಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೂ ಕೂಡ ಸಿಎಂ ಪತ್ನಿ ಒಪ್ಪೋದಿಲ್ಲ. ಅದನ್ನು ಒಪ್ಪದಲೇ ಮತ್ತೆ ಮುಡಾಗೆ ಇನ್ನೊಂದು ಪತ್ರ ಬರೀತಾರೆ. 25/10/2021ರಲ್ಲಿ ಮುಡಾಗೆ ಪತ್ರವನ್ನು ಬರೀತಾರೆ ಪಾರ್ವತಿಯವರು. ಸಿಎಂ ಪತ್ನಿಯ ಕೋರಿಕೆ ಮೇರೆಗೆ ಮತ್ತೆ 2021ರಲ್ಲಿ 50-50 ಅನುಪಾತದಲ್ಲಿ, ಆಗ ಅವರು 91ರಲ್ಲಿ ಅದು ವಶಪಡಿಸ್ಕೊಂಡಿದ್ದು, ಆಮೇಲೆ 98ರಲ್ಲಿ ಕೈ ಬಿಟ್ಟರು, ಅದೆಲ್ಲವೂ ಕೂಡ ನಡೀತಾ ಇರುವಂಥದ್ದು 91-98ರಲ್ಲಿ. ಆದರೆ 2021ರಲ್ಲಿ ಅದು 50-50 ಅನುಪಾತದಲ್ಲಿ ಅಭಿವೃದ್ಧಿ ಪಡಿಸಿದಂಥ ಒಂದು ಬದಲಿ ನಿವೇಶನವನ್ನು ಕೊಡಬೇಕು ಅಂಥೇಳಿ. ಸೊ ಅದಕ್ಕೆ ಅಗ್ರಿಮೆಂಟಿಗೆ ಬರ್ತಾರೆ. ಆಗ ಅಭಿವೃದ್ಧಿ ಪಡಿಸಿರುವಂತಹ 38,284 ಚದರ ನಿವೇಶನವನ್ನು, ಆ ಒಂದು ಸ್ಕ್ವೇರ್ ಫೀಟ್ನ ನಿವೇಶನವನ್ನು ಮುಡಾ ಆಯುಕ್ತರು ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಸೊ ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಮುಖ್ಯಮಂತ್ರಿ ಹೆಂಡತಿ ಯಾಕೆ ಅಕ್ರಮ ಮಾಡ್ತಾರೆ? ಚನ್ನಪಟ್ಟಣದ ಬೈರಾಪಟ್ಟಣದಲ್ಲಿ DCM DK ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಅವರನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಮಾಧ್ಯಮದವರು. ಆಗ ಚನ್ನಪಟ್ಟಣದಲ್ಲಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಸಿಎಂ ಹೆಂಡತಿ ಆಸ್ತಿ ಮುಡಾಗೆ ಭೂಸ್ವಾಧೀನ ಆಗಿದೆ, ಹೀಗಾಗಿ ಅವರಿಗೆ ಪರ್ಯಾಯ ಜಾಗ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ ಅಷ್ಟೇನೆ. ಇದರಲ್ಲಿ ಬೇರೆ ಏನು ಕೂಡ ವಿವಾದ ಆಗುವಂಥದ್ದು ಅಥವಾ ಬೇರೆ ಇನ್ನೇನು ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡಿದ್ದಾರೆ. ಬಿಜೆಪಿಯವರ ಆಡಳಿತದಲ್ಲಿನೇ ಸೈಟ್ ಕೊಟ್ಟಿರೋದು, ಅವರು ಡಿನೋಟಿಫಿಕೇಶನ್ ಮಾಡ್ಕೊಂಡಿರೋದಲ್ಲ. ಇದು ಅನುಪಾತದ ಆಧಾರದಲ್ಲೇ ಸೈಟ್ ಕೊಡಲಾಗಿರುತ್ತೆ. ಡಿನೋಟಿಫಿಕೇಶನ್ ಮಾಡದೆ ಇನ್ಸೆಂಟಿವ್ ಸೈಟ್ ಹೇಗೆ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿವೆ. ಇದ್ರ ಬಗ್ಗೆನೂ ಕೂಡ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರವನ್ನ ಖಂಡಿಸಿ ನಾಳೆ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ನೈತಿಕತೆಯನ್ನೇ ಕಳೆದುಕೊಂಡಿದ್ದಾರೆ, ಯಾಕಂದ್ರೆ ಅವರ ಪತ್ನಿ ವಿರುದ್ಧನೇ ಆರೋಪ ಇದೆ ಈಗ. ಸೊ ಹಾಗಾಗಿ ನಾವು ನಾಳೆ ಪ್ರತಿಭಟನೆ ಮಾಡ್ತೀವಿ, ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಉಸ್ತುವಾರಿ ಜಿಲ್ಲೆಯಲ್ಲೇ ಹಗರಣ ಆಗಿದ್ರು ಕೂಡ ಯಾಕೆ ಸುಮ್ಮನಿದ್ದಾರೆ? ಒಂದು ರೀತಿ ಅವರ ಮನೆ ಬಾಗಿಲಲ್ಲೇ ನಡೆದಿರುವಂತಹ ಹಗರಣ ಇದು. ಅವರ ಕುಟುಂಬದ ಸದಸ್ಯರಿಗೇನೆ ಸೈಟ್ ಹಂಚಿಕೆ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರು ಸಿಎಂ ಆಗಿ ಮುಂದುವರಿಯುವಂತಹ ನೈತಿಕತೆಯನ್ನೇ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿರೋದು ಅಭಿವೃದ್ಧಿ ಶೂನ್ಯ ಹಗರಣಗಳ ಸರ್ಕಾರ ಅಂತ ಹೇಳಿ ಮಾತಾಡಿದ್ದಾರೆ. ಅವರ ಕುಟುಂಬದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದ ಅವಧಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ಒಂದೊಂದೇ ಇಲಾಖೆಯಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ.